ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೇಯ್ನಾಗಿ ಬಂದು ನನಗೆ ಮೊನ್ನೆಲ್ಲ ನಾನು ಹಾಕ್ತಂಥ ಪ್ರೀವಿಯಸ್ ವಿಡಿಯೋಗೆ ಬಂದು ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಒಳ್ಳೆ ರೀತಿಯ ಕಮೆಂಟು ಹಾಕಿದ್ದೀರಾ ಮತ್ತು ಕೆಲವರೊಬ್ಬರು ಬಂದು ಅದನ್ನು ಮೂಢನಂಬಿಕೆ ಅನ್ನೋ ಥರ ಹೇಳಿದ್ದೀರಾ ಅಂತ. ಸೊ ಕಣ್ಣು ದೃಷ್ಟಿ ಅನ್ನೋದು ಬಂದು ಮೂಢನಂಬಿಕೆ ಅಂತ ಯಾವತ್ತೂ ಹೇಳೋಕ್ಕೆ ಬರಲ್ಲ. ಅದು ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ನೆಗೆಟಿವಿಟಿ ಅನ್ನೋದು ನಮಗೆ ಕಣ್ಣಿಂದ ಕೂಡ ಪಾಸ್ ಆಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಜನ ಅದನ್ನು ಮೂಢನಂಬಿಕೆ ಇಂಥವೆಲ್ಲ ಏನೂ ಇಲ್ಲ, ಕಂಪ್ಯೂಟ್ರುಗ ಅದು ಇದು ಅಂತ. ಯಾವುದೇ ಯುಗ ಆದ್ರೂ ಕೆಟ್ಟದ್ದೂ ಇದೆ, ಒಳ್ಳೆಯದೂ ಇದೆ. ಇದರಲ್ಲಿ ಯಾವುದು ಚೇಂಜಸ್ ಇಲ್ಲ, ಕರೆಕ್ಟಾ? ಸೊ ನಮಗೆ ಒಳ್ಳೆಯದೇ ಆಗ್ತಾ ಇದೆ ಕಂಪ್ಯೂಟರ್ ಯುಗದಲ್ಲಿ ಅಂತ ನಾವು ಹೇಳೋಕ್ಕಾಗುತ್ತಾ? ಸೊ ನೆಗೆಟಿವಿಟಿನೂ ಇದೆ, ಪಾಸಿಟಿವಿಟಿನೂ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸ್ವಲ್ಪ ಹುಷಾರಾಗಿರೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಸೊ ಅದಕ್ಕೇನೆ ಹಿರಿಯರು ಹೇಳಿರೋದು ಗಾದೆ ಮಾತು, ಕಲ್ಲೇಟು ಬಿದ್ರೂ ಕಣ್ಣೇಟು ಬೀಳಬಾರ್ದು ಅಂತ. ಸೊ ಅದಕ್ಕೇನೆ ಆ ಥರ ಒಂದು ವಿಷಯದ ಇನ್ಕ್ಲೂಡ್ ಆಗೇನೆ ಇವತ್ತಿನ ವಿಡಿಯೋ ಕೂಡ ಇರುತ್ತೆ. ಸೊ ನನಗೆ ತುಂಬ ಜನ ಹೇಳಿರೋದು ಈ ಥರನೇ ಇದಕ್ಕೆ ರಿಲೇಟೆಡ್ ಆಗೇ ವಿಡಿಯೋ ಕೊಡಿ, ನಮಗೂ ಯೂಸ್ಫುಲ್ ಆಗಿರುತ್ತೆ. ನೀವು ಹೇಳಿರೋ ಟಿಪ್ ಫಾಲೋ ಮಾಡಿನೇ ನಾನು ಇಲ್ಲಿವರೆಗೂ ಮನಿ ಸೇವ್ ಮಾಡ್ಕೊಂಬಂದಿದ್ದೀನಿ. ನಾನು ಕೆಲವೊಬ್ರಿಗೆ ಹೇಳಿದ್ದೆ, ನನಗೆ ಹಣನೂ ವೇಸ್ಟ್ ಆಯಿತು. ಮತ್ತು ನಾವು ಸೈಟ್ ತೊಗೊಂಡಿದ್ವಿ, ಒಬ್ರಿಗೆ ಹೇಳಿದ್ವಿ, ಅದರಿಂದ ಮತ್ತು ಅದು ಇತ್ತೀಚೆಗೆ ಅಂದರೆ ಅದಾದ ಆಚೆಗೆ ನನಗೆ ತುಂಬಾ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಯಿತು. ಸೊ ನಾವು ಯಾವಾಗ ಎಕ್ಸ್ಪೋಸ್ ಮಾಡ್ತೀವೋ, ಇನ್ನೊಬ್ರಿಗೆ ಹೇಳ್ತೀವೋ, ನಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳಬಾರ್ದು. ನೀವು ಹೇಳೋದು ಕರೆಕ್ಟು, ನಿಮ್ಮ ವಿಡಿಯೋ ಕರೆಕ್ಟು ಅಂತ ಹೇಳಿ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ. ಸೊ ತುಂಬ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ. ಸೊ ವಿಡಿಯೋನ ಒಳ್ಳೆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಅಂತನೋ ಇಲ್ಲ ಅದು ಬೇರೆ ಥರ ಹೇಳ್ತಾ ಇಲ್ಲ, ನಾನು ಒಳ್ಳೆ ರೀತಿಯಾಗಿ ಹೇಳ್ತಿರೋದು. ಇವತ್ತು ಅದಕ್ಕೆ ತಕ್ಕ ಹಾಗೇನೆ ಒಂದು ಒಳ್ಳೆ ವಿಡಿಯೋ. ಯಾರ್ಯಾರ ಮನೇಲಿ ವ್ಯಾಪಾರ ಅನ್ನೋದನ್ನು ಶುರು ಮಾಡ್ಕೊಂಡಿರ್ತೀರಾ, ಹೊರಗಡೆ ಬಿಸ್ನೆಸ್ ಯಾರ್ಯಾರಿಗಿರತ್ತೆ, ಮತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ನೀವು ಹಣಕಾಸಿನಲ್ಲೆಲ್ಲ ಚೆನ್ನಾಗಿದ್ದೀರಾ, ಮನೆಯೆಲ್ಲ ಚೆನ್ನಾಗಿರೋದು, ದೊಡ್ಡ ಮನೆ ಕಟ್ಕೊಂಡಿದ್ದೀರಾ, ಕಾರ್ ತೊಗೊಂಡಿದ್ದೀರಾ, ವ್ಯಾಪಾರ ಮಾಡ್ತಾಯಿದ್ದೀರಾ, ಮೇಯ್ನಾಗಿ ವ್ಯಾಪಾರ ಒಂದು ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಮೇಯ್ನಾಗಿ ಈ ಕಣ್ದೃಷ್ಟಿ ಅನ್ನೋದು, ಈ ಸುತ್ತಮುತ್ತ ಇರೋರ ಹತ್ರ ಯಾವುದೇ ರೀತಿ ಜಗಳ ಇರಲ್ಲ, ಯಾವುದೇ ರೀತಿ ನಿಮಗೆ ತೊಂದರೆ ಇರಲ್ಲ. ಆದರೆ ಏನೋ ಅವ್ರು ನೋಡಿದ್ಮೇಲೆ, ಅವ್ರು ಬಂದು ಅದನ್ನೆಲ್ಲ ನೋಡ್ಬಿಟ್ಟು ಹೋದ್ಮೇಲೆ ಏನೋ ಒಂಥರ ನಿಮಗೆ ಅದು ವೈಬೇ ಬೇರೆ ಥರ ಆಗ್ಬಿಡುತ್ತೆ. ಸೊ ಅದು ಯಾಕಾಗುತ್ತೆ? ಉದಾಹರಣೆ, ಕೆಲವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಇರುತ್ತೆ, ಕೆಲವ್ರಿಗೆ ಒಳ್ಳೆ ವ್ಯಾಪಾರ ಇರುತ್ತೆ, ಒಳ್ಳೆ ದುಡ್ಡು ಕಾಸು ವರಮಾನ ಇರುತ್ತೆ. ಯಾರಾದರೂ ಮನೆಗೆ ಬಂದು ಹೋದ್ಮೇಲೆ ಏನೋ ಒಂಥರ ಮೈಯೇ ಸರಿ ಇಲ್ದಂಗೆ, ಒಂಥರ ಮಂಕಾದಂಗೆ, ಮಂದಗತಿ ಆಗ್ಬಿಡ್ತಾರೆ. ಏನೋ ಒಂಥರ ಹುರುಪೇ ಇರಲ್ಲ, ಒಂಥರ ಹುಮ್ಮಸ್ಸೇ ಇರಲ್ಲ. ಸೊ ಇದೆಲ್ಲ ಯಾಕಾಗುತ್ತೆ ಅಂದರೆ ಒಂದು ಬ್ಯಾಡ್ ವೈಬಿಂದ, ನೆಗೆಟಿವಿಟಿಯಿಂದ. ಸೊ ಅದನ್ನು ಹೊರಗಡೆ ತೆಗೆದಾಕಬೇಕು ಅಂತಂದರೆ ಮನೇಲಿ ಈ ಸಿಂಪಲ್ ಟ್ರಿಕ್ ಮಾಡ್ಕೊಳ್ಳಿ ಸಾಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಂತಂದರೆ ಇದನ್ನು ಬಂದು ಹುಣ್ಣಿಮೆಯಲ್ಲೋ ಅಮಾವಾಸ್ಯೆಯಲ್ಲೋ ಮಾಡಬೇಕು ಅಂತೇನಿಲ್ಲ. ಭಾನುವಾರ ಮಾಡಿ, ಇಲ್ಲಾಂದರೆ ಗುರುವಾರ ಮಾಡಿ. ಇದು ಬಂದು ಇದಕ್ಕೆ ಬಂದು ಇದು ಒಳ್ಳೆಯದು ಅಂತ ಹೇಳ್ತಾರೆ. ಈ ವಿಷಯ ಮಾಡೋದಕ್ಕೆ ನಿಮಗೆ ಆ 2 ದಿನ ಬಂದು ಒಳ್ಳೆಯದು. ತುಂಬ ಖರ್ಚೇನಿಲ್ಲ, ತುಂಬ ಎಫರ್ಟ್ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಎಂದಿನಂತೆ ನಾರ್ಮಲ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ, ಪೂಜೆ ಅನ್ನೋದನ್ನು ನಾರ್ಮಲಾಗಿ ಮಾಡ್ಕೊಂಡು ಎಲ್ಲನೂ ಆದಮೇಲೆ ಇದನ್ನು ಲಾಸ್ಟಲ್ಲಿ ಮಾಡುವಂಥ ವಿಷಯ ಇದು. ಏನಂತಂದರೆ ಚೆನ್ನಾಗಿ ದೊಡ್ಡ ಗಾತ್ರದಂಥ ನಿಂಬೆಹಣ್ಣನ್ನ ತೊಗೊಳ್ಳಿ. ಸೊ ಈ ನಿಂಬೆಹಣ್ಣು ಬಂದು ನೀವು ಡ್ಯಾಮೇಜ್ ಆಗಿರೋದು ಇಲ್ಲ ಒಂಥರ ಕೊಳ್ತಂಗಾಗಿರೋದು ಅಂಥದ್ದು ತೊಗೋಬಾರ್ದು. ಒಂದು ಚೆನ್ನಾಗಿ ಫ್ರೆಶ್ ಆಗಿ ಚೆನ್ನಾಗಿ ಟೆಂಡರ್ ಆಗಿರಬೇಕು ಅಂಥದನ್ನು ತೊಗೊಳ್ಳಿ. ಸೊ ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ಮನೆಯಲ್ಲೇ ಅದನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಂಡು, ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ ಆ ರೀತಿ. ಸೊ ನೀಟಾಗಿ ಕಟ್ ಮಾಡಿ 4 ಭಾಗವಾಗಿ ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪೀಸ್ ಆಗಬಾರ್ದು. ಸೊ ಅದನ್ನು ಬಂದು ನೀಟಾಗಿ ಕೆಳಗಡೆ ನಮಗೆ ಫಿಲ್ ಮಾಡೋ ರೀತಿ ನೀಟಾಗಿ ಕಟ್ ಮಾಡೋಕ್ಕೂ ಅಂದರೆ 4 ಭಾಗವಾಗಿ ಕಟ್ ಮಾಡಿದಾಗ ಅಲ್ಲಿ ಕೆಳಗಡೆ ಬಂದು ನಿಮಗೆ ಗ್ಯಾಪ್ ಇರಬೇಕು. ಆ ಥರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅದರೊಳಗಡೆ ಒಂದರಲ್ಲಿ ಅರಿಶಿನನೂ ಒಂದರಲ್ಲಿ ಕುಂಕುಮನ ಬಂದು ಫಿಲ್ ಮಾಡ್ಕೊಳ್ಳಿ. ಎಷ್ಟು ಫಿಲ್ ಮಾಡಬೇಕು ಅಂದರೆ ಫಸ್ಟು ಫಿಲ್ ಮಾಡ್ಕೊಳ್ಳಿ. ಅದ್ರದ್ದು ಮೇಲೆ ಬಂದು ಉಪ್ಪು, ಕಲ್ಲುಪ್ಪು ಬಂದು ಜಾಸ್ತಿನೂ ಫಿಲ್ ಮಾಡಬಾರ್ದು, ತುಂಬ ಹೊರಗಡೆ ಎಲ್ಲ ಬರೋ ಥರ ಫಿಲ್ ಮಾಡಬಾರ್ದು. ನೀಟಾಗಿ ಫಿಲ್ಲಪ್ ಆಗೋ ಥರ ಫಿಲ್ ಮಾಡಿದಾದ್ಮೇಲೆ ಅದನ್ನು ನಿಮ್ಮ ಮನೆಯ ಬಾಗ್ಲ ಹತ್ರ 2 ಕಡೆನೂ ಇಡಬಹುದು, ಇಲ್ಲ ಅಂದರೆ ಗೇಟ್ ಹತ್ರನೂ ಇಡ್ಬೋದು. ಇದು ಯಾರಿಗೂ ಕಣ್ಣಿಗೆ ಕಾಣಬಾರ್ದು ಅಂತಲ್ಲ, ಕಣ್ಣಿಗೆ ಕಾಣೋ ಥರನೇ ಇಡಬೇಕು. ಯಾರು ನಿಮ್ಮ ಮನೆ ಬಾಗ್ಲಲ್ಲಿ ಓಡಾಡ್ತಾರೋ ಅವ್ರಿಗೆ ಅದು ಚೆನ್ನಾಗಿ ಕಾಣಿಸ್ಬೇಕು, ನಿಮ್ಮ ಮನೆಗೆ ಯಾರು ಬಂದೋಗ್ತಾರೋ ಅವ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು. ಆ ರೀತಿ ಮನೆ ಬಾಗ್ಲಲ್ಲಿ, ನನ್ನ ಮನೆ ಬಾಗ್ಲು ಒಳಗಡೆ ಇದೆ, ಹೊರಗಡೆ ಇಟ್ಟರೆ ನಡೆಯುತ್ತೆ ಅಂದರೆ ಕಡ್ಡಾಯವಾಗಿ ನಡೆಯುತ್ತೆ. ಹೊರಗಡೆ ಗೇಟ್ ಇತ್ತು ಅಂದರೆ ಗೇಟಿನ ಬಾಗ್ಲಲ್ಲಿ ಆ ಕಡೆ ಈ ಕಡೆ ನೀವು ಇದನ್ನು ಇಟ್ಬಿಡಿ. ಸೊ ಇದೇನಾದರೂ ಒಂದು ವೇಳೆ ನೀವು ಬಾಗ್ಲ ಹತ್ರ ಇಡ್ತಾ ಇದ್ದೀರಾ, ಟೈಲ್ಸ್ ಹಾಕ್ಸಿದ್ದೀರಾ, ಗಲೀಜಾಗುತ್ತೇನೋ ಅದು ನೀರೆಲ್ಲನೂ ಇದಾಗಿ ಅಂತಂದರೆ ನೀವು ಯಾವುದಾದ್ರೂ ಒಂದು ಪೇಪರ್ ಇಟ್ಬಿಟ್ಟು ಅದ್ರ ಮೇಲೆ ಕೂಡ ಇದನ್ನು ಇಡ್ಬೋದು, ಏನು ತೊಂದರೆ ಇಲ್ಲ.
ಮತ್ತೆ ಬಂದು ಇದನ್ನು ಅವತ್ತೇನೆ ನೀವು ಬೆಳಗ್ಗೆ ಮಾಡಿರ್ತೀರಾ, ಅರ್ಲಿ ಮಾರ್ನಿಂಗ್ ಮಾಡ್ಬೋದು, 3:30 ಮಾಡ್ಬೋದು, ಇಲ್ಲ ಬೆಳಗ್ಗೆ 5 ಗಂಟೆ ಆ ಥರನೂ ಮಾಡ್ಬೋದು, ಇಲ್ಲ ಬೆಳಗ್ಗೆ ಒಂದು 7 ಗಂಟೆ ಒಳಗಡೆ ಪೂಜೆ ಮಾಡಿದ್ದೀರಂದ್ರೂ ಮಾಡ್ಬೋದು. ಇಲ್ಲ ಅವತ್ತು ನಾನು ಭಾನುವಾರ ಮಾಡ್ತೀನಿ, ಸಂಜೆ ಆಗಿಬಿಡುತ್ತೆ ಪೂಜೆ ಮಾಡೋದಕ್ಕೆ ಅಂದರೆ ನೀವು ಅವತ್ತು ಮಾಡಿಬಿಟ್ಟು ಯಾವತ್ತು ಎತ್ತಬೇಕು ಅಂತಂದರೆ ಮಿನಿಮಮ್ 3 days 5 days ಆಗಿರಬೇಕು, ಇಲ್ಲ 1 day ಆದರೂ ಆಗಿರಬೇಕು. ಬೆಳಗ್ಗೆ ಭಾನುವಾರ ಇಟ್ಟಿದ್ದೀರಂದರೆ ಸಂಜೆ ಅದನ್ನು ತೆಗೆದುಬಿಡಿ. ಇಲ್ಲ ನಾನು ಭಾನುವಾರ ಇಟ್ಟಿರೋದು ಲೇಟಾಗಿ ಇಟ್ಟಿದ್ದೀನಿ ಅಂತಂದರೆ ನೀವು ಬಂದು ಬುಧವಾರ ತೆಗೀರಿ, ಇಲ್ಲ ಅಂತಂದರೆ ನೀವು ಗುರುವಾರ ತೆಕ್ಕೋಬೋದು. ಈ ರೀತಿ ಮಾಡ್ಕೊಳ್ಳಿ. ಶುಕ್ರವಾರ ತೆಗಿಬಾರ್ದು ಅಂತ ಅಂತಾರೆ. ಸೊ 3 days ಇಲ್ಲ 5 days ಇಲ್ಲ 1 day ಆ ಥರ ನೋಡ್ಕೊಳ್ಳಿ ಟೈಮಿಂಗ್ಸು. ಪೀರಿಯಡ್ಸ್ ಆಗಿದ್ರೆ ನೀವು ಇದನ್ನು ಮಾಡಬಾರ್ದು. ಮನೇಲಿರುವಂತಹ ಮೆನ್ಸ್ಗಳಲ್ಲಿ ನೀವು ಮಾಡಿಸ್ಕೊಳ್ಳಿ. ಮತ್ತು ಬಂದು ಇದು ಕಣ್ಣಿಗೆ ಕಾಣಿಸೋ ಥರನೇ ಇಡಬೇಕು, ಮುಚ್ಚಿಡೋ ಅಂಥದ್ದು ಏನೂ ಅವಶ್ಯಕತೆ ಇಲ್ಲ. ಸೊ ಇದು ಇಡುವಂತಹ ಉದ್ದೇಶ ಏನು ಅಂತಂದರೆ ಎಲ್ಲ ನೆಗೆಟಿವ್ ವೈಬೂ ಬಂದು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಉಪ್ಪು ಮತ್ತು ಅರಿಶಿಣ, ಕುಂಕುಮ, ನಿಂಬೆಹಣ್ಣು ಇದು ಏನಕ್ಕೆ ಮಹತ್ವ ಅಂತಂದರೆ ದೃಷ್ಟಿಯನ್ನು ಕಳೆಯೋದಕ್ಕೆ. ನೀವು ಯಾರನ್ನು ಬೇಕಾದರೂ ಕೇಳಿ, ನಾರ್ಮಲಾಗಿ ನಾವು ಅಮಾವಾಸ್ಯೆ ದಿವಸನೋ ಯಾವುದಾದ್ರೂ ಒಂದು ಪೂಜೆಗಳು ಮಾಡುವಾಗ ಅರಿಶಿಣ ಕುಂಕುಮನ ಹಾಕಿ ನಾವು ಬಾಗಿಲಲ್ಲಿ ಇಡ್ತೀವಿ ದೃಷ್ಟಿ ಕಳೆಯೋದಕ್ಕೆ. ಮೇಯ್ನಾಗಿ ನೀವು ಎಲ್ಲಾದರೂ ನೀವು ಸೇಟು ಅಂಗಡಿಗಳ ಹತ್ರ ಇಲ್ಲಾಂದರೆ ದೊಡ್ಡ ದೊಡ್ಡ ಅಂಗಡಿಗಳ ಹತ್ರ ನೀವು ಗಮನಿಸಿ ಕಡ್ಡಾಯವಾಗಿ ಇದನ್ನು ಮಾಡಿರ್ತಾರೆ. ನೀವು ವ್ಯಾಪಾರ ಮಾಡ್ತಾಯಿದ್ದೀರ ಅಂದರೆ ಅಂಗಡಿ, ಅಲ್ಲೂ ನೀವು ಇದನ್ನು ಇಡ್ಬೋದು. ನೀವು ಪೆಟ್ಟಿ ಅಂಗಡಿ ಚಿಕ್ಕದಾಗಿ ಇಟ್ಕೊಂಡಿದ್ದೀರಾ ಅಲ್ಲೂ ಇಡ್ಬೋದು. ಸಿಂಪಲಾಗಿ ಮನೆಗೆ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಮನೆ ಬಾಗಿಲಲ್ಲೂ ಇಡ್ಬೋದು. ನೀವು ಏನೇ ಬಿಸ್ನೆಸ್ ಮಾಡಿದ್ರು ಅಲ್ಲಿ ನೀವು ಇಡ್ಬೋದು. ಇಲ್ಲ ಭಾನುವಾರ ನಾನು ಕ್ಲೋಸ್ ಮಾಡಿರ್ತೀನಿ ಅಂಗಡಿ, ನಾನು ಇಡ್ಬೋದಾ ಅಂದರೆ ಕ್ಲೋಸ್ ಮಾಡಿದ್ರು ಪರವಾಗಿಲ್ಲ, ನೀವು ಇಟ್ಬಿಟ್ಟು ಬರ್ಬೋದು. ಯಾವುದೇ ರೀತಿ ದೀಪ ತೋರಿಸ್ಬೇಕು ಇಲ್ಲ ಕಡ್ಡಿ ತೋರಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸಿಂಪಲಾಗಿ ಈ ರೀತಿ ಕಟ್ ಮಾಡಿ ನೀವು ಮನೆ ಬಾಗಿಲುಗಳಲ್ಲಿ ಇಟ್ಬಿಟ್ಟು ನಿಮ್ಮ ಪಾರ್ಟ್ ನೀವು ಆರಾಮಾಗಿ ಇಟ್ಬಿಡಿ. ನೆಕ್ಸ್ಟ್ ಅವತ್ತಿನ ದಿನಾನೋ ಬೆಳಗ್ಗೆ ಮಾಡಿದರೆ ಅವತ್ತಿನ ದಿನ ಸಂಜೆ ಅದನ್ನು ಎತ್ಕೊಂಡೋಗಿ ಯಾರ ಕಾಲೂ ಬೀಳದೇ ಇರುವಂಥ ಯಾವುದಾದ್ರೂ ಒಂದು ಪ್ಲೇಸ್ ಇರುತ್ತೆ, ಇಲ್ಲ ಯಾವುದಾದ್ರೂ ಗಿಡಗಳಿರುತ್ತಲ್ಲ ಅದರ ಕೆಳಗಡೆ ನೀವು ಇಟ್ಬಿಟ್ಟು ಬಂದುಬಿಡ್ಬೋದು. ಇಲ್ಲ ನಾನು ಬುಧವಾರ ತೆಕ್ಕೋತೀನಿ ಅಂದರೂ ಬುಧವಾರನ ಎತ್ಕೊಂಡೋಗಿ ಎಲ್ಲಾದರೂ ಮನುಷ್ಯರು ಎಲ್ಲೂ ಓಡಾಡದೇ ಇರುವಂಥ ಜಾಗ, ಕಾಲು ತುಳಿದೇ ಇರೋ ಜಾಗ ಇರುತ್ತಲ್ಲ ಅಲ್ಲಿ ಇಟ್ಬಿಟ್ಟು ನೀವು ಬಂದುಬಿಡಿ. ಈ ಥರ ಬಂದು ನಿಮಗೆ ಕಣ್ದೃಷ್ಟಿ ಕಮ್ಮಿ ಆಗೋವರೆಗೂ ನೀವು ಮಾಡ್ಕೋಬೋದು. ವಾರ ಮಾಡ್ಕೋಬೋದು, ಇಲ್ಲ ನಾನು ತಿಂಗಳಿಗೊಂದ್ಸಲಿ ಮಾಡ್ಬೋದಾ ಅಂದರೆ ಮಾಡ್ಕೋಬೋದು. ನಿಮ್ಗೆ ಇದ್ರದ್ದೊಂದು ಅಭಾವ ಕಮ್ಮಿ ಆದಷ್ಟು ನೀವು 15 ದಿವಸಕ್ಕೊಂದ್ಸಲಿ ತಿಂಗಳಿಗೊಂದ್ಸತಿ ಕೂಡ ನೀವು ಮಾಡ್ಕೊಬರ್ಬೋದು. ಸೊ ಈ ಥರ ಮಾಡೋದ್ರಿಂದ ದೃಷ್ಟಿ ಅನ್ನೋದು ಅಬ್ಸರ್ವ್ ಆಗಿ ಹೊರಗೆ ಹೋಗುತ್ತೆ. ಮತ್ತು ಯಾರಾದರೂ ನಮ್ಮ ಮನೆ ಹತ್ರ ಆ ಥರ ದೃಷ್ಟಿ ಹಾಕೋರು ಇದ್ದಾರೆ, ಅಕ್ಕಪಕ್ಕ ಇರೋರು ಸರಿ ಇಲ್ಲ, ನೇಬರ್ ಸರಿ ಇಲ್ಲ ಅನ್ನೋರಿಗೆ ಬಂದು ಏನಾಗುತ್ತೆ ಅಂತಂದರೆ ಏನೇ ಅವರು ದೃಷ್ಟಿ ಹಾಕಿದ್ರು ಕೂಡ ಅದು ಇದರಿಂದ ಅದು ಹೋಗುತ್ತೆ. ಮತ್ತು ಅವ್ರಿಗೆ ಮತ್ತೆ ಅದರ ಮಾಡಬೇಕು, ನಿಮ್ಮ ಕಡೆ ನೋಡಬೇಕು ಅಂತ ಅನ್ಸಲ್ವಂತೆ. ಸೊ ಇದು ಬಂದು ನನಗೆ ಒಬ್ರು ಯಾರೋ ಹಿರಿಯರು ಹೇಳಿರುವಂಥ ವಿಷಯನೇ ಇದು. ಸೊ ಇದು ಬಂದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ತುಂಬ ಬಂಡವಾಳ ಹಾಕಿ ಸಂಪಾದನೆ ಮಾಡಬೇಕು ಅಂತ ಮಾಡಿರ್ತೀರ. ತುಂಬ ಜನರಿಗೆ ಕೈಗೆ ಇಟ್ಕೋದಿಲ್ಲ, ತುಂಬ ಜನರಿಗೆ ಬಂದು ಕಷ್ಟ ಅನಿಸ್ತಾ ಇರುತ್ತೆ. ಒಂದು ಲೆವೆಲ್ಗೆ ಸೂಪರಾಗಿ ಬಿಸ್ನೆಸ್ ಬೆಳೆದಿರುತ್ತೆ, ಕೆಲವ್ರಿಗೆ ಹಾಗೇ ಡೌನ್ ಆಗಿರುತ್ತೆ. ಸೊ ಈ ದೃಷ್ಟಿ ಅನ್ನೋದನ್ನು ತೆಗಿಯೋದಕ್ಕೆ ಈ ಒಂದು ವಿಷಯವನ್ನು ಮಾಡಿ. ಇದು ಹೊಸದಾಗಿದೆ ಅಂತ ನೀವು ಅನ್ಕೋಬೋದು, ಬೇಕಾದರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ನಿಂಬೆಹಣ್ಣು ಯಾವ ರೀತಿ ಕಟ್ ಮಾಡಿ ಹೊರಗಡೆ ಇಟ್ಟಾಗ ದೃಷ್ಟಿನ ಅಬ್ಸರ್ವ್ ಆಗುತ್ತೆ, ನೆಗೆಟಿವಿಟಿ ಹೋಗುತ್ತೆ ಅಂತ ಹೇಳ್ತಾರೋ ಅದೇ ಥರ ಇದು ಕೂಡ ವ್ಯಾಪಾರ ಮಾಡೋರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನನಗೆ ಇದು ರಿಲೇಟೆಡ್ ಆಗಿ ತುಂಬ ಜನ ಕೇಳಿದ್ರಿ, ಅದಕ್ಕೋಸ್ಕರ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ಸೊ ವಿಡಿಯೋನ ಖಂಡಿತವಾಗ್ಲೂ ಮೂಢನಂಬಿಕೆ ಅಂತ ತೊಗೊಳ್ದೆ ಒಳ್ಳೆ ರೀತಿಯಲ್ಲಿ ತೊಗೊಂಡ್ರೆ ಖಂಡಿತವಾಗ್ಲೂ ಉತ್ತಮವಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅನ್ನಿಸ್ತದೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.